ಈ ದಿನ ಶನೇಶ್ವರ ಸ್ವಾಮಿಯ ಜಯಂತಿ ಅಂದರೆ ಅಮಾವಾಸ್ಯೆ. ಶನೇಶ್ವರ ಸ್ವಾಮಿ ಹುಟ್ಟಿರ್ತಕ್ಕಂತಹ ಶುಭ ದಿನ. ಈ ದಿನಾನೇ ನಿಮ್ಮ ಮಂಡಲ ಪೂಜೆ ಬಂದಿರೋದು ಬಹಳ ವಿಶೇಷ. ಇಬ್ರು ಹಣೆಗೆ ಕುಂಕುಮ ಇಟ್ಕೊಳ್ಳಿ. ಒಂದು ನಿಮಿಷ. ನೀವು ಹೊರಹಣೆ ಕುಂಕುಮ ಇಡಿ, ಅವರು ನಿಮ್ಮ ಹಣೆ ಕುಂಕುಮ ಇಡಲಿ. ಹಾರ ಬದಲಾಯಿಸ್ಕೊಳ್ಳಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಈಗ ಪೂಜೆ ಆರಂಭಿಸೋಣ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಈ ಜೋಡಿ 48 ದಿನಗಳ ಕಾಲ ಸುದೀರ್ಘವಾದ ವ್ರತವನ್ನು ಕೈಗೊಂಡಿದ್ದಾರೆ. ಇದು ಬಹಳ ಕಷ್ಟದ ಕೆಲಸ. ಈ ವ್ರತವನ್ನು ಇಲ್ಲಿಯ ತನಕ ಸಂಪೂರ್ಣ ಮಾಡಿರೋರು ಬಹಳ ಅಪರೂಪ. ಇದು ಬಹಳ ಗಟ್ಟಿಯಾದ ಮನಸ್ಸು, ಶ್ರದ್ಧೆ ಬೇಕಾಗುತ್ತದೆ. ಇಂಥದ್ದನ್ನು ಈ ದಂಪತಿಗಳು ಸಾಧಿಸಿದ್ದಾರೆ. ಈ ವ್ರತ ಮಾಡೋದಕ್ಕೆ ಶ್ರದ್ಧೆ ಭಕ್ತಿ ಬಹಳ ಮುಖ್ಯ. ಅಂಥದ್ದನ್ನು ಈ ದಂಪತಿಗಳು ಸಾಧಿಸಿದ್ದಾರೆ. ಈ ಪೂಜಾ ಫಲ ಈ ಮನೆಯವರಿಗೆ ಎಲ್ರಿಗೂ ತಲುಪುತ್ತೆ. ಸದಾಕಾಲ ಅನ್ನ, ವಸ್ತ್ರ, ಐಶ್ವರ್ಯ, ಪಶು ಸಂಪತ್ತನ್ನು ಕೊಡುವವನು ಶ್ರೀ ಶನೇಶ್ವರ. ಕೊಟ್ಟಿದ್ದನ್ನು ಅಭಿವೃದ್ಧಿಪಡಿಸುವವ. ಕ್ಷಿಪ್ರದಲ್ಲಿ ಅಂತ ಅಂದರೆ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡಿದ ಇಷ್ಟಾರ್ಥಗಳನ್ನು ಅತಿ ಶೀಘ್ರದಲ್ಲಿ ನೀಡುವವನೇ ಶ್ರೀ ಶನೇಶ್ವರ. ಅಂತಹ ಶನೇಶ್ವರ ಸ್ವಾಮಿಯ ಒಂದು ವ್ರತವನ್ನು 48 ದಿನಗಳ ಕಾಲ ವೈಭವವಾಗಿ ಆನಂದದಿಂದ ವಿಜೃಂಭಣೆಯಿಂದ ನಡೆಸಿದ ಸಂಪೂರ್ಣವಾದ ಫಲ ನಿಮಗೆ ಲಭ್ಯವಾಗುತ್ತದೆ. ತಕ್ಷಣ ಹೊರಟ್ಬಿಟ್ರೆ ಏನು ಚೆನ್ನಾಗಿರತ್ತೆ ಹೇಳಿ ಅತ್ತೆ? ನಿರುಷಾ, ನೀನು ಒಂದು ಕೆಲಸ ಮಾಡು. ನೀನು ಬೇಕಾದ್ರೆ ಇಲ್ಲೇ ಕೂತಿದ್ದು ಮಲಗಿದ್ದು ಆಯಾಸ ಎಲ್ಲ ಕಮ್ಮಿ ಆದ್ಮೇಲೆ ಬಾ. ಯಾರ್ದು ಅಡ್ಡಿ ಇಲ್ಲ. ಅಮ್ಮ ಬಾಮ್ಮ ಓಡೋಣ. ಅತ್ತೆ, ನೀವು ಹೋಗ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಈಗ ತಾನೇ ಪೂಜೆ ಮುಗಿಸಿದ್ದೀರಾ, ಪ್ರಸಾದ ತಗೊಂಡಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಉಪವಾಸ ಹೋಗಬಾರ್ದು ಅಲ್ವಾ ಅಜ್ಜಿ? ಊಟ ಏನು, ಇಲ್ಲೇ ಇದ್ಬಿಡು ಅಂತ ಹೇಳೋ ಮನಸ್ಸು ನಂದು. ಆದರೆ ಬಾಯಿ ಕಟ್ ಹಾಕ್ಬಿಟ್ಟಿದೆ. ನೀನು ನನಗೆ ಕೊಟ್ಟ ಮಾತಿನ ಪ್ರಕಾರ 48 ದಿನದ ಪರಿಹಾರದ ಪೂಜೆ ಮಾಡಿಕೊಟ್ಟಿದೀಯಾ. ಇನ್ನು ನಿನ್ನನ್ನು ತಡೆಯೋ ಯಾವ ಹಕ್ಕು ನನಗಿಲ್ಲ ಆರ್ತಿ. ಇದು ನಿನ್ನ ಮನೆ, ಸದಾ ನಿನ್ನ ಮನೆಯಾಗೇ ಇರುತ್ತೆ. ಮಗ ಸೊಸೆ ಜೊತೆ ಆಗಿರಬೇಕು, ಮಕ್ಕಳಿಗೆ ಆಸರೆ ಆಗಿರಬೇಕು. ನೀನು ಈ ಮನೆ ಬೆಳಗಬೇಕು ಅನ್ನೋದು ನನ್ನ ಆಸೆ ಆರ್ತಿ. ನೀವು ಹೇಳ್ದಾಗೆ ನಾನು ಈ ಮನೆನ ಬೆಳಗೋದಕ್ಕೆ ಬಂದೆ.
ಆದರೆ ಏನೇನೆಲ್ಲ ತೊಂದರೆ ಆಯಿತು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ವಿವರಿಸಿ ಹೇಳೋ ಅಗತ್ಯ ಇಲ್ಲ ಅಂದ್ಕೋತೀನಿ. ಇಟ್ಟೆ ಹೆಜ್ಜೆನ ಹಿಂದಕ್ಕೆ ತಗೋಬೋದು, ಆದರೆ ಕಾಲ ಹಿಂದಕ್ಕೆ ಹೋಗಲ್ಲ. ನನ್ನ ತಡಿಬೇಡಿ, ಹೊರಡ್ತೀನಿ. ನಿಮ್ಮ ಮತ್ತೆ ಒಂದು ನಿಮಿಷ ನಿಲ್ಲೋದಕ್ಕೆ ಹೇಳಿ. ಆರ್ತಿ ಅವರ ಒಂದು ನಿಮಿಷ. ತಪ್ಪು ನನ್ನ ಕಡೆಯಿಂದ ಆಗಿದೆ, ಒಪ್ಕೋತೀನಿ. ನಾನು ನಿಮ್ಮನ್ನ ತಡೆಯಲ್ಲ. ಆ ತಪ್ಪನ್ನ ತಿದ್ಕೊಳ್ಳೋ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಅಮ್ಮನ ಮಾತು ಕೇಳಿ 48 ದಿನದ ಪೂಜೆಗೆ ನೀವು ಒಪ್ಕೊಂಡ್ರಿ. ಎಷ್ಟೇ ಕಷ್ಟ ಬಂದರೂ ನಿಂತು ಮಾಡಿದ್ರಿ. ಇದೆಲ್ಲವೂ ಮಾಡಿದ್ದು ನನ್ನ ಜೀವದ ಕಂಟಕಕ್ಕಾಗಿ. ಆ ಋಣನ ನಾನು ನಿಮ್ಮನ್ನು ತೀರ್ಸಕ್ಕಾಗಲ್ಲ. ನನ್ನ ಬದುಕಿಗೆ ಹೊಸ ಅರ್ಥ ಕಟ್ಟಿದ್ರಿ. ಅದೆಲ್ಲ ಆಗೋದ್ ಕತೆ, ಒಪ್ಕೋತೀನಿ. ನಾಳೆ ನಮ್ಮ ಬದುಕಲ್ಲಿ ನಾವು ಜೊತೆ ಆದ ದಿನ, ಅಂದ್ರೆ ಮ್ಯಾರೇಜ್ ಆನಿವರ್ಸರಿ. ಆನಿವರ್ಸರಿಗೆ ಏನರ್ಥ ಅಂತ ನೀವು ಕೇಳ್ಬೋದು. ನನಗೂ ಹಾಗೆ ಅನಿಸುತ್ತೆ. ಆದರೆ ನಾವಿಬ್ಬರು ಸಾಕಷ್ಟು ವರ್ಷ ಸಂಸಾರ ಮಾಡಿದ್ವಿ. ನಿಮಗೆ ನಾನು, ನನಗೆ ನೀವು ಅನ್ನೋದರ ಸಂಕೇತವಾಗಿ ಇವತ್ತು ಆರ್ಯ ಇದ್ದಾನೆ. ಸಾಕಷ್ಟು ನೆನಪುಗಳಿದೆ. ಇವತ್ತು ಆರ್ಯಂಗೆ ಅವಂದೇ ಆದ ಸಂಸಾರ ಇದೆ, ಆದಿಗೂ ಅವಂದೇ ಆದ ಸಂಸಾರ ಇದೆ. ಆ ಜರ್ನಿನ ನೆನೆಸ್ಕೊಂಡು ನಾಳೆ ಒಂದಿನ ಕುಟುಂಬ ಸಮೇತವಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದೇನೋ ಅಂತ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ನಲವತ್ತೆಂಟು ದಿನ ಜೊತೆಲಿದ್ರೆ ನಾಳೆ ಒಂದಿನ ನನ್ನ ಜೀವ ಉಳಿಸಿದ್ದೀರಾ. ಇಬ್ಬರು ಮಕ್ಕಳ ಮದುವೆನ ಒಂದೇ ಮಂಟಪದಲ್ಲಿ ಮಾಡೋ ಹಾಗೆ ಮಾಡಿ ನನ್ನ ಮರ್ಯಾದೆ ಉಳಿಸಿದ್ದೀರಾ. ನಾಳೆ ಒಂದು ದಿವಸ ಇರಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಸಂಸಾರಕ್ಕಾಗಿ. ಏನು ಇನ್ನೊಂದು ದಿವಸ ಇರ್ಬೇಕಾ? ಆಗಲ್ಲ ರೀ, ನಾವು ಹೋಗ್ತಾ ಇದೀವಿ, ಹೊರಟು ನಿಂತಿದೀವಿ. ಬ್ಯಾಗ್ಗಳು ಪ್ಯಾಕ್ ಆಗಿದೆ, ಕಾರು ರೆಡಿ ಇದೆ, ಬಾಕ್ಲು ಓಪನ್ ಆಗಿದೆ. ಒಂದ್ ಹೆಜ್ಜೆ ಆಚೆ ಇಟ್ರೆ ಸಾಕು, ನಮ್ಮ ನಿಮ್ಮ ಸಂಬಂಧ ಮುಗ್ದೋಯ್ತು. ಏನ್ರಿ ವೆಡ್ಡಿಂಗ್ ಆನಿವರ್ಸರಿ? ಯಾವ ಸಂತೋಷಕ್ಕೆ? ಏನ್ ಚೆನ್ನಾಗಿದ್ರೆ ದಂಪತಿಗಳು ನೀವು? ನಿಮಗೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡ್ಲೇಬೇಕು ಅಂತ ಇದ್ರೆ ಇದರಲ್ಲ ನಿಮ್ಮ ಮನೆಯವರು, ಮಾಡ್ಕೊಳ್ಳಿ. ನಮ್ಮ ಪಾಡಿಗೆ ನಾವು ಓಡ್ತೀವಿ. ಅಮ್ಮ ಬಾಮ ಹೋಗೋಣ. ರೇವಣ್ಣ ಅವ್ರ ಮಗಳು ಅನುಷ್ಕಾ ಸೈಕಾಲಜಿ ಓದ್ತಾ ಇದ್ದಾಳಂತೆ. ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಅನ್ನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಳಂತೆ. ಅವಳು ರಿಸರ್ಚ್ ಮಾಡೋದು ನಮ್ಮ ಫ್ಯಾಮಿಲಿ ಮೇಲೆ. ಒಂದು ತಿಂಗಳು ಇಲ್ಲೇ ಇರೋದಕ್ಕೆ ಬರ್ತಾ ಇದ್ದಾರೆ. ಅದು ನಾಡಿದ್ದೇ ಹೊರಟು ಬರ್ತಾ ಇದ್ದಾರಂತೆ.